ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋಲಿ ನಾವು ಒಂದು ಗಾಡಿನ ರಿವ್ಯೂ ಮಾಡ್ತಾಯಿದ್ದೀರಿ. ಅದು ಯಾವುದು ಅಂತಂದರೆ ರಾಯಲ್ ಎನ್ಫೀಲ್ಡ್ ಅವರ ಗೂನ್ ಕ್ಲಾಸಿಕ್ 350. ಸೊ ನಮಗೆ ಗೂನ್ ಕ್ಲಾಸಿಕ್ಕು ಆಲ್ಮೋಸ್ಟ್ ಆಲ್ ಬೇಸ್ 650 ಬಂದಾಗೇನೆ ಈ ಗಾಡಿನೂ ಲಾಂಚ್ ಆಗಿದ್ದು. ಆದರೆ ಬೇಸ್ 650ನೇ ತುಂಬಾ ಅಟ್ರಾಕ್ಷನ್ ತಗೊಂತು. ಸೊ ನಮಗೆ ಗೂನ್ ಕ್ಲಾಸಿಕ್ ಬಿಟ್ಟಿದ್ದೂನು ಜನರಿಗೆ ಗೊತ್ತಿರಲಿಲ್ಲ. ಹೇಳ್ಬೇಕಂದ್ರೆ ನಾನು ಬೇಸ್ 650 ರಿವ್ಯೂ ಮಾಡೋವಾಗ ನನಗೂ ಗೊತ್ತಿರಲಿಲ್ಲ ಗೂನ್ ಕ್ಲಾಸಿಕ್ ಅಂತ ಒಂದು ಗಾಡಿ ಇದೆ ಅಂತ. ರೀಸೆಂಟ್ ಆಗಿ ಹಿಮಾಲಯ ರಿವ್ಯೂ ಮಾಡಕ್ ಬಂದಾಗ ನನ್ಗೆ ಈ ಗಾಡಿ ಬಗ್ಗೆ ಗೊತ್ತಾಗಿದ್ದು. ಸೊ ನಮಗೆ ಗೂನ್ ಕ್ಲಾಸಿಕ್ ಬೇಸಿಕ್ಲಿ ಕ್ಲಾಸಿಕ್ 350ನ ಬೇಸ್ ಆಗಿ ತಗೊಂಡು ಅದ್ರ ಮೇಲೆ ಸ್ವಲ್ಪ ಸ್ಲೈಟ್ ಆಗಿ ಆಕ್ಸೆಸರೀಸ್ ಆಡ್ ಆನ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ನೀವು ನೋಡ್ತಾ ಇದ್ರೆ ನಮಗೆ ಹ್ಯಾಂಡಲ್ ಬಾರ್ ರೇಸ್ ಆಗಿದೆ, ಫುಟ್ ಪೆಕ್ಸ್ ಮುಂದೆ ಹಾಕಿದ್ದಾರೆ, ಮತ್ತೆ ನಮಗೆ ರೆಟ್ರೋ ಎಕ್ಸಾಸ್ಟ್ ಕೊಟ್ಟಿದ್ದಾರೆ, ಮತ್ತೆ ಮೇನ್ ನಮಗೆ ಫ್ಲೋಟಿಂಗ್ ಸೀಟ್ಸ್ ಕೊಟ್ಟಿದ್ದಾರೆ. ಇಂಜಿನ್ ಎಲ್ಲ ನಮಗೆ 350cc ಇಂಜಿನೇ ಬರೋದು. ಕಲರು ಅಷ್ಟೇ ಡುವೆಲ್ ಟೋನ್ ಅಲ್ಲಿ ತುಂಬಾ ವೈಬ್ರೆಂಟ್ ಕಲರ್ ಕೊಟ್ಟಿದ್ದಾರೆ. ಗೋವಾನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಮಗೆ ಡುವೆಲ್ ಟೋನ್ ಕಲರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇನ್ನು ತಡ ಮಾಡ್ದಿರಾ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಮೇನ್ ಆಗಿ ನಮಗೆ ಗಾಡಿಯಲ್ಲಿ ಏನೇನು ಡಿಫ್ರೆನ್ಸಸ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಆಗಲೇ ಹೇಳ್ದಂಗೆ ಹ್ಯಾಂಡಲ್ ಬಾರ್ ರೇಸ್ ಮಾಡಿದ್ದಾರೆ, ಪ್ರಾಪರ್ ರಿಲ್ಯಾಕ್ಸ್ ರೈಡಿಂಗ್ ಪೊಸಿಷನ್ ಇರಲಿ ಅಂತ. ಮತ್ತೆ ಎರಡನೇದು ನಮಗೆ ಫುಟ್ ಪೆಕ್ಸ್ ಮುಂದೆ ಹಾಕಿದ್ದಾರೆ. ಸೊ ಫುಟ್ ಪೆಕ್ಸ್ ಮುಂದೆ ಮತ್ತೆ ಹ್ಯಾಂಡಲ್ ಬಾರ್ಸ್ ರೇಸ್ ಮಾಡಿರೋದ್ರಿಂದ ನಮಗೆ ಒಳ್ಳೆ ರೈಡಿಂಗ್ ಕಂಫರ್ಟ್ ಇರುತ್ತೆ, ಮತ್ತೆ ಒಳ್ಳೆ ರೈಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮತ್ತೆ ಮೂರನೇದೇನು ಅಂದ್ರೆ ನಮಗೆ ಅಲಾಯ್ ಸ್ಪೋಕ್ಸ್ ಕೊಟ್ಟಿದ್ದಾರೆ. ಅದು ವೈಟ್ ವಾಲ್ ಫಿನಿಶ್ ಜೊತೆ. ಅಲಾಯ್ ಸ್ಪೋಕ್ಸ್ ಅಂದ್ರೆ ನಮಗೆ ಸ್ಪೋಕ್ ವೀಲ್ ಇರುತ್ತೆ, ಆದ್ರೆ ಅಲಾಯ್ ವೀಲ್ ತರನೇ ಇದು ಆಕ್ಟ್ ಆಗೋದು. ಸೊ ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ. ಮತ್ತೆ ವೈಟ್ ವಾಲ್ ಅಂತಂದ್ರೆ ನಮಗೆ ಟೈರ್ ಮೇಲೆ ಇಲ್ಲಿ ವೈಟ್ ಪೇಂಟ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ರೆಟ್ರೋ ಗಾಡಿ ಮತ್ತೆ ಆಲ್ ಡೇವಿಡ್ಸನ್ ಗಾಡಿಗಳಿಗೆಲ್ಲ ವೈಟ್ ವಾಲ್ ಬರುತ್ತೆ. ಸೊ ವೈಟ್ ವಾಲ್ ಅಂದ್ರೆ ಟೈರ್ ಮೇಲಿರೋ ಆ ವೈಟ್ ಪೇಂಟ್ ನ ವೈಟ್ ವಾಲ್ ಅಂತ ಕರೀತಾರೆ. ಸೊ ಆ ತರ ಫಿನಿಶ್ ಕೊಟ್ಟಿದ್ದಾರೆ. ಮತ್ತೆ ನಾಲ್ಕನೇದೇನು ಅಂತಂದ್ರೆ ನಮಗೆ ಗಾಡಿಯಲ್ಲಿ ಕಂಪ್ಲೀಟ್ ಆಗಿ LED ಸಿಗುತ್ತೆ. ಇನ್ನು ಐದನೇದು ಬಂದು ನಾನು ಆಗ್ಲೇ ಹೇಳ್ದಂಗೆ ಫ್ಲೋಟಿಂಗ್ ಸೀಟ್ಸ್ ಇದೆ. ಸೊ ಸೀಟ್ಸ್ ಎಲ್ಲ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ನಮಗೆ ಗೂನ್ ಕ್ಲಾಸಿಕ್ ಅಂತ ಇಲ್ಲಿ ಬ್ಯಾಜಿಂಗ್ ಎಲ್ಲ ಬರ್ದಿದ್ದಾರೆ. ಸೊ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ಹಿಂದೆ ರಿಯರ್ ಸೀಟ್ ನ ತೆಗೆದ್ಬಿಡ್ತಾರೆ. ಸೊ ಸಿಂಗಲ್ ಸೀಟ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ. ಅದರಲ್ಲಿ ಸೀಟ್ಸ್ ಅಲ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ ಫುಲ್ ಫ್ಲೋಟಿಂಗ್, ನಮಗೆ ರಿಯರ್ ಫೆಂಡರ್ ಎಲ್ಲ ಕಾಣಿಸುತ್ತೆ. ಸೊ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ನಮಗೆ ಡುವೆಲ್ ಟೋನ್ ಕೊಟ್ಟಿದ್ದಾರೆ. ಬೇಸಿಕ್ಲಿ ಇಷ್ಟೆಲ್ಲ ಚೇಂಜಸ್ ಮಾಡಿದ್ದಾರೆ 350 ಇಂಜಿನ್ ಇಟ್ಕೊಂಡು. ಇನ್ನು ಪ್ರೈಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಗೂನ್ ಕ್ಲಾಸಿಕ್ 350 ಅರೌಂಡ್ 2,96,000 ಆನ್ ರೋಡ್ ಆಗುತ್ತೆ ನಮ್ಮ ಬೆಂಗಳೂರಲ್ಲಿ. ಸೊ ಅದರಲ್ಲಿ ನಮಗೆ ಎರಡು ವೇರಿಯಂಟ್ ಬರುತ್ತೆ, ಸಿಂಗಲ್ ಟೋನ್ ಮತ್ತೆ ಡುವೆಲ್ ಟೋನ್ ಅಂತ. ಸಿಂಗಲ್ ಟೋನ್ ಅಂತಂದ್ರೆ ಬೇಸಿಕ್ಲಿ ಸಿಂಗಲ್ ಕಲರ್ ಇರುತ್ತೆ. ಡುವೆಲ್ ಟೋನ್ ಅಂತಂದ್ರೆ ನಮಗೆ ಈ ತರ ಎರಡೆರಡು ಕಲರ್ ನ ಇನ್ಕ್ಲೂಡ್ ಮಾಡಿರ್ತಾರೆ. ಸಿಂಗಲ್ ಟೋನ್ ಅಲ್ಲಿ ನಮಗೆ ಎರಡು ಕಲರ್ ಬರುತ್ತೆ, ಪರ್ಪಲ್ ಮತ್ತೆ ಬ್ಲಾಕ್. ಪರ್ಪಲ್ ಬಂದು ಫುಲ್ ಡಾರ್ಕ್ ಫಿನಿಶ್ ಬರುತ್ತೆ, ಬ್ಲಾಕ್ ನಾರ್ಮಲ್ ಸಟಲ್ ಆಗಿರುತ್ತೆ. ಇನ್ನು ಡುವೆಲ್ ಟೋನ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ನಮ್ಮ ಮುಂದೆ ಇರುವಂತ ಕಲರ್ ಏನೇ ಸಿಗೋದು, ಟೀಲು ಮತ್ತೆ ಆರೆಂಜ್. ಈ ಕಲರು ಮತ್ತೆ ರೆಡ್ ಮತ್ತೆ ಬ್ಲಾಕ್ ಫಿನಿಶ್ ಬರುತ್ತೆ. ಸೊ ಅದೊಂಥರ ಕ್ಯಾಂಡಿ ರೆಡ್ ತರ ಏನೋ ಇದೆ, ಅದು ಶೋರೂಮ್ ಒಳಗಡೆ ಇದೆ. ಸೊ ಅದನ್ನ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಕಲರ್ ಹೆಂಗಿದೆ ಅಂತ. ಸೊ ನಮಗೆ ಸಿಂಗಲ್ ಟೋನ್ ಮತ್ತೆ ಡುವೆಲ್ ಟೋನ್ ಅಲ್ಲಿ ಬೇಸಿಕ್ಲಿ ಕಲರ್ ಡಿಫ್ರೆನ್ಸಸ್ ಇರುತ್ತೆ. ಪ್ರೈಸಿಂಗು ಅಷ್ಟೇನೆ. ಡುವೆಲ್ ಟೋನ್ಗೆ 3,000 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ನನ್ನ ಪ್ರಕಾರ 3,000 ಅಂತ ದೊಡ್ಡ ಅಮೌಂಟ್ ಅಲ್ಲ ಕಲರ್ಗೆ. ಸೊ ಬೇಸಿಕ್ಲಿ ಕಾಂಟಿನೆಂಟಲ್ ಇಂಟರ್ಸೆಪ್ಟರ್ ಹೋದ್ರೆ 10,000 to 15,000 ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಕಲರ್ಗೂ. ಸೊ ಡುವೆಲ್ ಟೋನ್ ಸಿಂಗಲ್ ಟೋನ್ ಎರಡರಲ್ಲೂ ನನಗೆ ಎಲ್ಲ ಕಲರ್ ಇಷ್ಟ ಆಯ್ತು. ಸೊ ಪ್ರಾಪರ್ ಆಗಿ ಕೊಟ್ಟಿದ್ದಾರೆ. ಗೋವಾ ಎಸ್ಥೆಟಿಕ್ ಇರಬೇಕು ಅಂತ ಪೇಂಟ್ ಕಲರ್ನು ಅದೇ ತರ ಮಾಡಿದ್ದಾರೆ. ಇನ್ನ ಕಲರ್ ಬಗ್ಗೆ ಎಲ್ಲ ಅಷ್ಟಾಗಿತ್ತು. ಇನ್ನ ಇಂಜಿನ್ ಬಗ್ಗೆ ತಿಳ್ಕೊಳಂಗಿದ್ರೆ ನಮಗೆ ಕ್ಲಾಸಿಕ್ 350 ಅಲ್ಲಿ ಸಿಗ್ತಾ ಇರೋಂಥ ಇಂಜಿನ್ ಏನೇ. ಸೊ ಪ್ಯಾನಲ್ಸ್ ಮಾತ್ರ ನಮಗೆ ಗ್ಲಾಸ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. 348cc ಸಿಂಗಲ್ ಸಿಲಿಂಡರ್ ಏರ್ ಅಂಡ್ ಆಯಿಲ್ ಕೂಲ್ಡ್ ಇಂಜಿನ್ ಇದು. ಇನ್ನು ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ 20.2 bhp at 6,100 rpm. ಇನ್ನು ಟಾರ್ಕ್ ಬಗ್ಗೆ ನೋಡೋಂಗಿದ್ರೆ 27 Newton meters at 4,000 rpm. ಇಂಜಿನ್ ಬಗ್ಗೆ ಅಷ್ಟಾಗಿತ್ತು. ಇನ್ನು ಟ್ಯಾಂಕ್ ಮತ್ತೆ ಫ್ಯೂಲ್ ಕೆಪಾಸಿಟಿ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಕ್ಲಾಸಿಕ್ 350 ಅಲ್ಲಿ ಇರುವಂತ ಟ್ಯಾಂಕ್ ಏನೇ ಕೊಟ್ಟಿದ್ದಾರೆ. ಇನ್ನು ಫ್ಯೂಲ್ ಕೆಪಾಸಿಟಿ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ 13.5 ಲೀಟರ್ಸ್ ಕೊಟ್ಟಿದ್ದಾರೆ. ಇನ್ನು ಮೈಲೇಜ್ ಬಗ್ಗೆ ನೋಡೋಂಗಿದ್ರೆ ನಮಗೆ ಶೋರೂಮ್ ಅವರು 35 ಇಂದ 40 ಕಿಲೋಮೀಟರ್ಸ್ ಅಂತ ಅಂತಾರೆ. ಸೊ ಶೋರೂಮ್ ಅವ್ರು ಹೇಳೋದಕ್ಕಿಂತ 5 ಕಿಲೋಮೀಟರ್ಸ್ ಕಡಿಮೆನೆ ಇರುತ್ತೆ. ಸೊ ಓನರ್ ರಿವ್ಯೂ ಎಲ್ಲ ಬಂದು 33-35 ಅಂತ ಹೇಳ್ತಾ ಇದ್ದಾರೆ. ಇನ್ನು ಫುಲ್ ಟ್ಯಾಂಕ್ ಮಾಡಿದ್ರೆ ನಮಗೆ ಈಸಿಲಿ 470 ಕಿಲೋಮೀಟರ್ಸ್ ಬರುತ್ತೆ. ಸೊ ಫುಲ್ ಟ್ಯಾಂಕ್ಗೆ 470 ಕಿಲೋಮೀಟರ್ಸ್ ಫುಲ್ ಟ್ಯಾಂಕ್ ಅಂದ್ರೆ ಒಳ್ಳೆ ರೇಂಜ್ ಮತ್ತೆ ಒಳ್ಳೆ ಮೈಲೇಜ್ ಕೊಟ್ಟಿದ್ದಾರೆ. ಇನ್ನು ಲೈಟ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಗೂನ್ ಕ್ಲಾಸಿಕ್ ಅಲ್ಲಿ ಕಂಪ್ಲೀಟ್ ಆಗಿ LED ಕೊಟ್ಟಿದ್ದಾರೆ. ಸೊ ಇಂಡಿಕೇಟರ್ಸ್, ಟೇಲ್ ಲೈಟ್, ಹೆಡ್ ಲೈಟ್ ಫುಲ್ LED ಆಗಿರುತ್ತೆ. ನಮಗೆ ಹೆಡ್ ಲೈಟ್ ಅಲ್ಲಿ DRLs, ಲೋ ಬೀಮ್, ಐ ಬೀಮ್ ಬರುತ್ತೆ. ಸೊ ಗಾಡಿ ಆನ್ ಮಾಡಿದಾಗ DRLs ಈ ತರ ಇರುತ್ತೆ, ಗಾಡಿ ಆನ್ ಮಾಡಿದ್ಮೇಲೆ ಲೋ ಬೀಮ್ ಈ ತರ ಇರುತ್ತೆ, ಇನ್ನು ಐ ಬೀಮ್ ಬಂದು ಈ ತರ ಇರುತ್ತೆ.
ಇನ್ನು ಇಂಡಿಕೇಟರ್ಸ್ ನಮಗೆ ಈ ಥರ ಇರುತ್ತೆ, ಕಂಪ್ಲೀಟ್ LED. ಟೇಲ್ ಲೈಟೂ ಅಷ್ಟೇನೆ LED ಆಗಿರುತ್ತೆ. ಇನ್ನು ಫ್ರಂಟಲ್ಲಿರೋ ಇಂಡಿಕೇಟರ್ ಥರನೇ ರಿಯರ್ ಇಂಡಿಕೇಟರ್ನು. ಸೊ ಈ ಗಾಡಿ ಡಿಸೈನ್ಗೆ ನಮ್ಗೆ ಹಿಂದೆ ಸರ್ಕ್ಯುಲರ್ ಟೇಲ್ ಲೈಟು ತುಂಬ ಚೆನ್ನಾಗಿ ಕಾಣಿಸ್ತದೆ. ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಇನ್ನು ರಿಯರಲ್ಲಿ ನಮಗೆ ಟ್ವಿನ್ ಶಾಕ್ ಅಬ್ಸರ್ವರ್ ಸಿಗುತ್ತೆ. ಇನ್ನು ಬ್ರೇಕ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಬ್ರೆಂಬೋ ಸಿಗ್ತದೆ. ಸೊ ಕಂಪ್ಲೀಟ್ ಆಗಿ ನಮಗೆ ABS ಸಿಗ್ತದೆ. ಫ್ರಂಟ್ ಅಲ್ಲಿ ನಮಗೆ 300 mm ಡಿಸ್ಕ್ ಸಿಗ್ತದೆ, 2 ಪಿಸ್ಟನ್ ಫ್ಲೋಟಿಂಗ್ ಕ್ಯಾಲಿಬರ್ಸ್. ಇನ್ನು ರಿಯರ್ ಅಲ್ಲಿ ನಮಗೆ 270 mm ಡಿಸ್ಕ್ ಇದೆ, ಸಿಂಗಲ್ ಪಿಸ್ಟನ್ ಫ್ಲೋಟಿಂಗ್ ಕ್ಯಾಲಿಬರ್ಸ್. ಇನ್ನು ಟೈರ್ಸ್ ಬಗ್ಗೆ ನೋಡೋಂಗಿದ್ರೆ ನಮಗೆ ಸಿಯಟ್ ಟೈರ್ಸ್ ಕೊಡ್ತಿದ್ದಾರೆ. ಸೊ ಸ್ಪೋಕ್ ಅಲಾಯ್ಸ್ ಡಿಸೈನ್ ನಮಗೆ ಸ್ಪೋಕ್ ತರ ಇರುತ್ತೆ, ಆದ್ರೆ ವರ್ಕ್ ಆಗೋದು ಅಲಾಯ್ ತರ. ಸೊ ಬೇಸಿಕ್ಲಿ ನಮಗೆ ಟ್ಯೂಬ್ಲೆಸ್ ಸಿಗುತ್ತೆ. ವೈಟ್ ವಾಲ್ ಟೈರ್ಸ್ ಕೊಟ್ಟಿದ್ದಾರೆ ಸಿಯಟ್ ಅವ್ರದ್ದು, ಅದು ಅಲ್ಯೂಮಿನಿಯಂ ರಿಮ್ಸ್ ಜೊತೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಸೊ ಫ್ರಂಟ್ ಅಲ್ಲಿ ನಮಗೆ 19 ಇಂಚ್ ರಿಮ್ ಸಿಗುತ್ತೆ, ರಿಯರ್ ಅಲ್ಲಿ 16 ಇಂಚು. ಫ್ರಂಟ್ ಟೈರ್ಸ್ ನಮಗೆ 100/90 ಸೆಕ್ಷನ್, ರಿಯರ್ ಅಲ್ಲಿ 130/90 ಸೆಕ್ಷನ್. ಇನ್ನ ಸೀಟ್ ಹೈಟ್ ಬಗ್ಗೆ ನೋಡೋಂಗಿದ್ರೆ ನಮಗೆ 750 mm ಸಿಗುತ್ತೆ. ಇನ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ನೋಡೋಂಗಿದ್ರೆ 170 mm ಇದೆ. ಟೋಟಲ್ ವೇಟ್ ನಮಗೆ 197 kgs ಆಗಿರುತ್ತೆ. ಇನ್ನ ಗಾಡಿ ಬಗ್ಗೆ ಇಷ್ಟ ಆಗಿತ್ತು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತೋರಿಸ್ತೀನಿ ಬನ್ನಿ. ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ನೋಡೋಂಗಿದ್ರೆ ನಮಗೆ ಕೀ ಆನ್ ಮಾಡಿದ ತಕ್ಷಣ ನಮಗೆ ಮೀಟರ್ ಬೋರ್ಡ್ ಈ ತರ ಲೈಟ್ ಅಪ್ ಆಗುತ್ತೆ. ಸೊ ಬೇಸಿಕ್ಲಿ ನಮಗೆ ಮೇಲೆಗಡೆ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ, ಅದ್ರ ಕೆಳಗಡೆ ಹಜಾರ್ಡ್ ಲೈಟ್ಸ್ ಆನ್ ಆಗಿರೋದಕ್ಕೆ ರೈಟ್ ಇಂಡಿಕೇಟರ್, ಲೆಫ್ಟ್ ಇಂಡಿಕೇಟರ್ ಆನ್ ಅಲ್ಲಿ ಇದೆ. ಮತ್ತೆ ಇಲ್ಲಿ ನ್ಯೂಟ್ರಲ್ ಲೈಟ್ ಇದೆ. ಇನ್ನು ಅದ್ರ ಕೆಳಗಡೆ ಬೇಸಿಕ್ ಆಗಿ ABS ಲೈಟ್ ಮತ್ತೆ ಫ್ಯೂಲ್ ರಿಸರ್ವ್ ಲೈಟ್ ಇದೆ. ಇನ್ನ ಕೆಳಗಡೆ ನಮಗೆ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಫ್ಯೂಲ್ ಎಷ್ಟಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ನಮ್ ಟ್ರಿಪ್ ಮೀಟರ್ ಇದೆ, ಅದ್ರ ಕೆಳಗಡೆ ಗೇರ್ ಇಂಡಿಕೇಟರ್, ಅದ್ರ ಕೆಳಗಡೆ ಕ್ಲಾಕ್ ಇದೆ. ಇನ್ನು ಅದ್ರ ಪಕ್ಕ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದು ಕ್ಲಾಕ್ ತರ ವರ್ಕ್ ಆಗುತ್ತೆ. ಫೋನ್ ಏನಾದ್ರು ಕನೆಕ್ಟ್ ಮಾಡ್ಕೊಂಡ್ರೆ ನಮಗೆ ಟರ್ನ್ ಬೈ ಟರ್ನ್ ಇಂಡಿಕೇಶನ್ ಸಿಗುತ್ತೆ. ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಷ್ಟಾಗಿತ್ತು. ಇನ್ನ ರೈಟ್ ಸೈಡ್ ಅಲ್ಲಿ ಕಂಟ್ರೋಲ್ಸ್ ನೋಡಂಗಿದ್ರೆ ಇಲ್ಲಿ ಇಗ್ನಿಷನ್ ಸ್ವಿಚ್ ಇದೆ. ಸೊ ಇದು ಹೊಸ ಅಲ್ಯೂಮಿನಿಯಂ ಕಂಟ್ರೋಲ್ಸ್ ಮಾಡಿರೋದು. ಸೊ ಇನ್ನು ಅದ್ರ ಕೆಲ ಹಜಾರ್ಡ್ ಲೈಟ್ ಸ್ವಿಚಸ್ ಇದೆ. ರೈಟ್ ಸೈಡ್ ಅಲ್ಲಿ ಕಂಟ್ರೋಲ್ಸ್ ಅಷ್ಟಾಗಿತ್ತು. ಇನ್ನ ಲೆಫ್ಟ್ ಸೈಡ್ ಬಂದ್ರೆ ನಮ್ಗೆ ಇಲ್ಲಿ ಐ ಬೀಮು, ಲೋ ಬೀಮು ಮತ್ತೆ ಫಾಸ್ಟ್ ಲೈಟ್ ಇದೆ. ಇನ್ನ ಅದ್ರ ಕೆಳಗಡೆ ರೈಟ್ ಇಂಡಿಕೇಟರ್, ಲೆಫ್ಟ್ ಇಂಡಿಕೇಟರ್ ಇದೆ. ಇನ್ನ ಅದ್ರ ಕೆಳಗಡೆ ಬೇಸಿಕ್ ಹಾರ್ನ್ ಕೊಟ್ಟಿದ್ದಾರೆ. ಸೊ ಇನ್ನ ಇಲ್ಲಿ ಮೇಲೆ ಹೋದ್ರೆ ನಮ್ಗೆ ಇಲ್ಲಿ ಐ ಅಂತ ಒಂದು ಬಟನ್ ಇರುತ್ತೆ. ಇದನ್ನ ಪ್ರೆಸ್ ಮಾಡಿ ಮೀಟರ್ ಬೋರ್ಡ್ ಅಲ್ಲಿ ಟ್ರಿಪ್ ಮೀಟರ್ ನ ಚೇಂಜ್ ಮಾಡಬಹುದು. ಸೊ ಇಲ್ಲಿ ಟೈಮ್ ಇರುತ್ತೆ, ಮತ್ತೆ ಪ್ರೆಸ್ ಮಾಡಿದ್ರೆ ನಮ್ಗೆ ಓಡೋಮೀಟರ್ ಬರುತ್ತೆ. ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ಟ್ರಿಪ್ 1, ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ಟ್ರಿಪ್ 2 ಸಿಗುತ್ತೆ. ಆಮೇಲೆ ಟ್ರಿಪ್ F ಇರುತ್ತೆ. ಆ ಇನ್ಫಾರ್ಮೇಶನ್ ಬಟನ್ ಅಲ್ಲಿ ಈ ತರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಚೇಂಜ್ ಮಾಡಬಹುದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತೆ ಕಂಟ್ರೋಲ್ಸ್ ಬಗ್ಗೆ ಅಷ್ಟಾಗಿತ್ತು. ಇವಾಗ ಗಾಡಿ ಓಡಿಸ್ ನೋಡೋಣ ಬನ್ನಿ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲ ನೋಡಿದ್ರೆ ಇವಾಗ ಗಾಡಿ ಓಡಿಸ್ ನೋಡೋಣ. ಸೊ ನಮಗೆ ಗಾಡಿ ಆನ್ ಮಾಡಿದ ತಕ್ಷಣ ಮೀಟರ್ ಬೋರ್ಡ್ ಈ ತರ ಬರುತ್ತೆ. ಸೊ TFT ಡಿಸ್ಪ್ಲೇ ಅಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಗೂಗಲ್ ಮ್ಯಾಪ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಸೊ ಫ್ಯೂಲ್ ಇಂಜೆಕ್ಟರ್ ಗಾಡಿ ಆಗಿರೋದ್ರಿಂದ ಫ್ಯೂಲ್ ಇಂಜೆಕ್ಟರ್ ಸೌಂಡ್ ಬಂದಿದ್ದಾದ್ಮೇಲೆ ನಾವು ಗಾಡಿನ ಆನ್ ಮಾಡಬೇಕು. ಸೊ ಈ ತರ ಫ್ಯೂಲ್ ಇಂಜೆಕ್ಟರ್ ಸೌಂಡ್ ಬರುತ್ತೆ. ಸೊ ಅದು ಆಡಿಯೋಬಲ್ ಇಲ್ಲ. ಸೊ ಅದು ಬಂದು ನಿಂತಿದ್ದಾದ್ಮೇಲೆ ನಾವು ಗಾಡಿನ ಆನ್ ಮಾಡಬೇಕು. ಎಕ್ಸಾಸ್ಟ್ ನೋಟ್ಸ್ ನೋಡೋದಕ್ಕೆ ಈ ಥರ ಇದೆ. ತಡ ಮಾಡಿದಿರ ಗಾಡಿ ಓಡಿಸೋಣ. ಮೀಟರ್ ಬೋರ್ಡಲ್ಲಿ ಈಕೋ ಅಂತ ತೋರಿಸ್ತಾ ಇದೆ. ಸೊ ನಾವು ಥ್ರಾಟಲ್ ನಿಧಾನಕ್ಕೆ ಕೊಟ್ಟರೆ ಈಕೋ ಅಲ್ಲೇ ಇರುತ್ತೆ, ಜೋರಾಗಿ ಕೊಟ್ಟರೆ ನಮ್ಗೆ ಈಕೋ ಸಿಂಬಲ್ ಇರೋದಿಲ್ಲ. ಬೇಸಿಕ್ಲಿ ನಮ್ಮ ಸ್ಕೂಟಿಗಳಲ್ಲಿ ಹೆಂಗೋ ಆ ಥರನೇ. ಸೊ ನಾರ್ಮಲ್ ಥ್ರಾಟಲ್ ಕೊಟ್ಟರೆ ಈಕೋ ಇರುತ್ತೆ, ಇಲ್ಲ ಅಂದರೆ ಅದು ಈಕೋ ಇರೋದಿಲ್ಲ. ಸ್ವಲ್ಪ ಪವರ್ ಅಂತಲೂ ತೋರಿಸ್ತಲ್ಲ, ಅದೇನಂತ ನೋಡಬೇಕು. ಸೊ ಬನ್ನಿ ಹೋಗೋಣ. ಅದು ಟ್ರಾಫಿಕ್ ಇರೋ ಟೈಮಲ್ಲೇ ಇವಾಗ ಮುಗ್ದಿದ್ದೆಲ್ಲ. ಓಕೆ, ನಾರ್ಮಲ್ 350 ಇಂಜಿನೇನೆ, ಅದೇ ಹೊಸದು ಬಿಟ್ಟಿದ್ದಾರಲ್ಲ, ಒಂಚೂರು ಸೌಂಡ್ ಎಲ್ಲ ಡಿಫ್ರೆಂಟ್ ಆಗಿದೆ. ಮುಂಚೆನ ಹತ್ರ ಒಂದು ಆಲ್ರೆಡಿ Hudson 48 ಇತ್ತು, ಇದೇ ಥರ ಹ್ಯಾಂಡಲ್ ಬಾರ್ ರೇಸರ್ಸು ಮತ್ತು ಫುಟ್ ಪ್ಯಾಗ್ ಒಂಚೂರು ಮುಂದೆ ಇತ್ತು. ಅದು ಫುಲ್ ಅಗ್ರೆಸಿವ್ ಆಗಿತ್ತು. ಹ್ಯಾಂಡಲ್ ಬಾರ್ಸ್ ತುಂಬ ವೈಡ್ ಇತ್ತು ಇದಕ್ಕಿನ್ನ. ಫುಟ್ ಪ್ಯಾಕ್ಸ್ ಅಂತೂ ಒಳ್ಳೆ ಸೋಫಲ್ಲಿ ಕುಂತ್ಕೊಂಡಂಗೆ ಹಿಂಗಿತ್ತು. ಅದನ್ನು ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಬೇಸಿಕ್ಲಿ ನಮಗೆ ಹಾರ್ಲಿ ಡೇವಿಡ್ಸನ್ನಿಂದ ಒಂಚೂರು ಇನ್ಸ್ಪಿರೇಷನ್ ತೊಗೊಂಡಂಗಿದ್ದಾರೆ ಗೂನ್ ಕ್ಲಾಸಿಕ್ಗೆ. ಟರ್ನಿಂಗ್ ರೇಡಿಯಸ್ಸು ಅಷ್ಟೇ ಒಂಚೂರು ಮೇಲೆ ಕೊಟ್ಟಿರೋದ್ರಿಂದ ಒಂಚೂರು ರಿಲ್ಯಾಕ್ಸ್ ಪೊಸಿಷನಲ್ಲಿದೆ. ಅದರಲ್ಲಿ ನಮಗೆ ಫ್ರಂಟ್ ಸೀಟು ಒಂಚೂರು ವೈಡ್ ಮತ್ತು ಚೆನ್ನಾಗಿ ಕಂಫರ್ಟ್ ಕೊಟ್ಟಿದ್ದಾರೆ. ಸೊ ಪವರು ನಾರ್ಮಲ್ಲೇನೆ, ನಮ್ಮ 350ಗಳಲ್ಲೆಲ್ಲ ಹೆಂಗಿದೆಯೋ ಅದೇ ಥರ ಇದೆ. ಇದನ್ನೇನು ಜಾಸ್ತಿ ಟ್ಯೂನಿಂಗು ಮತ್ತು ಲೋ ಎಂಡಲ್ಲಿ ಇನ್ಕ್ರೀಸ್ ಮಾಡೋದು ಆ ಥರ ಏನು ಮಾಡಿಲ್ಲ, ಬೇರೆ 650ಅಲ್ಲಿ ಮಾಡ್ದಂಗೆ. ಆದ್ರೂ ಒಳ್ಳೆ ಪವರ್ ಇದೆ. ಓಡಿಸೋದಕ್ಕೆ ಸೇಮ್ ಕ್ಲಾಸಿಕ್ ಥರನೇ ಇದೆ. ಆದರೆ ನಮಗೆ ಈ ಹ್ಯಾಂಡಲ್ ಬಾರ್ ರೇಸು ಮತ್ತು ಫುಟ್ ಪ್ಯಾಕ್ಸ್ ಎಲ್ಲ ಮುಂದೆ ಹಾಕಿರೋದಕ್ಕೆ ಒಂಥರ ಡಿಫ್ರೆಂಟ್ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ. ಓಕೆ
ಬ್ರೇಕ್ಸು ಅಷ್ಟೇ ಚೆನ್ನಾಗಿದೆ, ಒಳ್ಳೆ ಸ್ಟಾಪಿಂಗ್ ಪವರು ಮತ್ತು ಬೈಟ್ ಇದೆ. ಇನ್ನು ಡಿಸ್ಪ್ಲೇನೂ ಅಷ್ಟೇ ನಮಗೆ ತುಂಬ ಬ್ರೈಟಾಗಿದೆ. ಸೊ ರಾಯಲ್ ಎನ್ಫೀಲ್ಡಲ್ಲೆಲ್ಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನಮಗೆ LCD ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಫೋನ್ ಕನೆಕ್ಟ್ ಮಾಡಿಕೊಂಡ್ರೆ ಟರ್ನ್ ಬೈ ಟರ್ನ್ ಇಂಡಿಕೇಷನು ಸಿಗುತ್ತೆ, ಕ್ಲಾಕ್ ಸಿಗುತ್ತೆ. ಗಾಡಿ ಆನ್ ಮಾಡಿದ ತಕ್ಷಣ ನಮಗೆ ಹೆಲ್ಮೆಟ್ ಹಾಕ್ಕೊಳೋದಕ್ಕೆ ರಿಮೈಂಡರ್ ಕೊಡುತ್ತೆ. ಅದೇ ಸಸ್ಪೆನ್ಷನ್ ಒಂಚೂರು ರಫ್ ಆ್ಯಂಡ್ ಟಫ್ ಆಗಂತೂ ಯೂಸ್ ಮಾಡೋಕ್ಕಾಗಲ್ಲ, ಕ್ರೂಸಿಂಗ್ ಅಂತೂ ಚೆನ್ನಾಗಿರುತ್ತೆ. ಬ್ರೇಕ್ಸು ಅಷ್ಟೇ ಬ್ರೆಂಬೋ ಅಲ್ವಾ, ಒಳ್ಳೆ ಸ್ಟಾಪಿಂಗ್ ಪವರ್ ಇದೆ. ಅದರಲ್ಲಿ ಮೇನ್ ನಮಗೆ ಸ್ಪೋಕ್ ಅಲಾಯ್ಸ್ ಕೊಟ್ಟಿರೋದೇ ದೊಡ್ಡ ಅಡ್ವಾಂಟೇಜು. ನೋಡೋದಕ್ಕೆ ನಮ್ಗೆ ರೆಟ್ರೋ ಸ್ಪೋಕ್ ಫಿನಿಶ್ ಇದ್ರೂ ಅಲಾಯ್ ವೀಲ್ಸ್ ಇರುತ್ತೆ. ಸೊ ಬೇಸಿಕ್ಲಿ ಟ್ಯೂಬ್ಲೆಸ್ ಆಗಿರೋದ್ರಿಂದ ನಮಗೆ ಪಂಚರ್ ತಲೆನೋವು ಇರೋದಿಲ್ಲ. ಟ್ಯೂಬ್ ಅಂತಂದರೆ ನಿಮಗೆ ಗೊತ್ತು ಎಷ್ಟು ಹಿಂಸೆ ಇರುತ್ತೆ ಅಂತ ಪಂಚರ್ ಹಾಕೋದಕ್ಕೆಲ್ಲ. ಎಕ್ಸಾಸ್ಟು ಅಷ್ಟೇ ಒಳ್ಳೆ ಬೀಟ್ ಇದೆ, ಕೇಳಿಸ್ಕೊಳೋದಕ್ಕಂತೂ ತುಂಬ ಚೆನ್ನಾಗಿದೆ. ಈ ಗಾಡಿಯಲ್ಲಿ ಎಲ್ಲ ಚೆನ್ನಾಗಿದೆ. ಸಸ್ಪೆನ್ಷನ್ ಒಂಚೂರು ನಮಗೆ ಸ್ಟಿಫರ್ ಸೈಡ್ ಇದೆ, ಜಾಸ್ತಿ ಸಾಫ್ಟ್ ಇಲ್ಲ. ಸೊ ಅದೊಂದು ಇಷ್ಟ ಆಗಿಲ್ಲ ನನಗೆ. ಒಂಚೂರು ಸಾಫ್ಟ್ ಕೊಟ್ಟಿದ್ರೆ ನಮ್ಮ ಬೆಂಗಳೂರು ರೋಡ್ಸ್ಗೆ ತುಂಬ ಚೆನ್ನಾಗಿರೋದು. ಅದರಲ್ಲಿ ಹ್ಯಾಂಡಲ್ ಬಾರ್ಸ್ ಒಂಚೂರು ರೇಸ್ ಆಗಿದೆ, ಆದರೆ ಜಾಸ್ತಿ ವೈಡ್ ಇಲ್ಲ, ಒಂಚೂರು ಹತ್ರನೇ ಇದೆ. ಇನ್ನೂ ಒಂಚೂರು ವೈಡ್ ಮಾಡಿದರೆ ಚೆನ್ನಾಗಿರೋದು. ಅದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ನಮಗೆ ಅಂತಂದರೆ, ಗಾಡಿ ಮೇಲೆ ಕುಂತ್ಕೊಂಡಾಗ ನಮಗೆ ಅರ್ಧಕ್ಕರ್ಧ ಹ್ಯಾಂಡಲ್ ಬಾರೇ ಇರುತ್ತೆ. ನಾವು ಹ್ಯಾಂಡಲ್ ಬಾರ್ನ ರೈಟ್ಗೆ ಒಂಚೂರು ಪುಷ್ ಮಾಡಿ ಗಾಡಿ ಮೇಲೆ ಕುಂತ್ಕೊಬೇಕು, ಇಲ್ಲ ಅಂದರೆ ಗಾಡಿ ಮೇಲೆ ಕುಂತ್ಕೊಳೋದಕ್ಕಂತೂ ಕಷ್ಟ ಆಗುತ್ತೆ. ಇನ್ನು ಟರ್ನ್ ಮಾಡೋವಾಗೂ ಅಷ್ಟೇ ಫುಲ್ ಟರ್ನ್ ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮ ಹ್ಯಾಂಡು ವಿಯರ್ಡ್ ಪೊಸಿಷನಲ್ಲಿ ಸಿಗಾಕೊಂಡ್ಬಿಡುತ್ತೆ, ಥ್ರಾಟಲ್ ಕೊಡೋದಕ್ಕೂ ಹಿಂಸೆ ಆಗುತ್ತೆ ನಮಗೆ. ಸೀಟಿಂಗ್ ಕಂಫರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನಮಗೆ ಇದಕ್ಕಂತಲೇ ಸ್ಪೆಸಿಫಿಕ್ಕಾಗಿ ಗೂನ್ ಕ್ಲಾಸಿಕ್ಗೆ ಬೇರೆ ಥರ ಸೀಟ್ ಮಾಡಿದ್ದಾರೆ. ಓಡಿಸೋದಕ್ಕೂ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ನೋಡಿ ಇಷ್ಟು ತಿರುಗಿಸ್ಬೋದು ಅಷ್ಟೇ. ಇನ್ನು ಅದಕ್ಕಿಂತ ಜಾಸ್ತಿ ತಿರುಗಿಸ್ತೀರಾ ಅಂತಂದರೆ ನಿಮ್ಮ ಹ್ಯಾಂಡ್ ಒಂಚೂರು ವಿಯರ್ಡ್ ಪೊಸಿಷನಲ್ಲಿ ಸಿಗಾಕೊಳುತ್ತೆ. ನಾನು ಆಗಲೇ ಏನಂತಿದ್ದು ಅಂದರೆ, ಇಷ್ಟಂದರೆ ಏನೋ ಪರವಾಗಿಲ್ಲ, ಫುಲ್ ಟರ್ನ್ ಮಾಡ್ತೀರಾ ಅಂತಂದರೆ ನಿಮಗೆ ಕೈ ಮೂಮೆಂಟೇ ಇರೋದಿಲ್ಲ ತಿರ್ಗ್ಸೋದಕ್ಕೆ, ಒಂಚೂರು ವಿಯರ್ಡ್ ಪೊಸಿಷನಲ್ಲಿ ಇರ್ತೀರಾ. ಹ್ಯಾಂಡಲ್ ಬಾರ್ ರೇಸ್ ಮಾಡಿರೋದ್ರಿಂದ ಒಂಚೂರು ಅನ್ಕಂಫರ್ಟಬಲ್ ಆಗುತ್ತೆ, ಒಂದು ಸ್ವಲ್ಪ ಯೂಸ್ ಟು ಆಗಬೇಕು. ಮತ್ತು ಗಾಡಿ ಎಕ್ಕೋವಾಗೂ ಅಷ್ಟೇ. ಸೊ ಬೇಸಿಕ್ಲಿ ನಾವು ಹಿಂಗೆ ಬರೋವಾಗ ನಮಗೆ ಮಿರರ್ ಎಲ್ಲ ಟಚ್ ಆಗುತ್ತೆ. ಸೊ ಗಾಡಿನ ಒಂಚೂರು ನಾವು ಹಿಂಗೆ ಸ್ಟ್ರೈಟ್ ಮಾಡಿಕೊಂಡು ಆಮೇಲೆ ಗಾಡಿ ಮೇಲೆ ಎಕ್ಕಿದ್ರೆ ಪರ್ಫೆಕ್ಟಾಗಿ ಕುಂತ್ಕೊಬೋದು. ಇಲ್ಲ ಅಂತಂದರೆ ನಮಗೆ ಹ್ಯಾಂಡಲ್ ಬಾರ್ ಒಂಚೂರು ಟಚ್ ಆಗುತ್ತೆ. ಗಾಡಿ ಬಗ್ಗೆ ಇಷ್ಟ ಆಗಿತ್ತು. ಸೊ ಇವಾಗ ನಿಮಗೆ ರೆಡ್ಡು ಮತ್ತು ಬ್ಲ್ಯಾಕ್ ಕಲರ್ ತೋರಿಸ್ಬೇಕಾಯ್ತು, ಡ್ಯುಯಲ್ ಟೋನ್. ಅದೇ ಅದು ತೋರಿಸ್ತೀನಿ ಬನ್ನಿ. ಸೊ ಇದೇನೆ ನಾನು ಅಂತ ಇದು ಡ್ಯುಯಲ್ ಟೋನ್ ಕಲರು, ರೆಡ್ ಮತ್ತು ಬ್ಲ್ಯಾಕ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಸೊ ರೆಡ್ ನಮಗೆ ಒಂಚೂರು ಗ್ಲಿಟರಿಶ್ ಬಂದಿದೆ. ಸೊ ಕ್ಯಾಂಡಿ ರೆಡ್ ಈ ಕಲರ್. ಈ ಕಲರಲ್ಲಿ ನಮಗೆ ಇಂಟರ್ಸೆಪ್ಟರು ಬರುತ್ತೆ. ಬ್ಲ್ಯಾಕ್ ಮತ್ತು ರೆಡ್ ಜೊತೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದರಲ್ಲಿ ನಮ್ಗೆ ಈ ಕಲರ್ ಎಂಬ್ಲಮ್ ಈ ಥರ ಫಿನಿಶಲ್ಲಿ ಬರುತ್ತೆ. ಅದರಲ್ಲಿ ಅಂದರೆ ನಮಗೆ ಪೇಂಟೆಡ್ ಆಗಿರುತ್ತೆ. ಇನ್ನೊಂದೇನು ಅಂದರೆ ವಾಲ್ ಪೇಂಟ್ ಇದರಲ್ಲಿ ವೈಟ್ ಬರೋದಿಲ್ಲ, ಸ್ವಲ್ಪ ಬ್ಲೂಯಿಶ್ ಕಲರ್ ಬರುತ್ತೆ. ಸೊ ನಮಗೆ ಟೆಸ್ಟ್ ಡ್ರೈವ್ ವೆಹಿಕಲಲ್ಲಿ ಓಡಿಸಿ ಒಂಚೂರು ಗಲೀಜಾಗಿರೋದ್ರಿಂದ ಹಂಗೆ ಕಾಣಿಸ್ತಿದೆ. ಸೊ ನೋಡೋದಕ್ಕಂತೂ ಚೆನ್ನಾಗಿದೆ, ನನ್ನ ಫೇವ್ರೇಟು. ನಿಮಗೆಲ್ಲ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಸೊ ನೋಡಿದ್ರಲ್ವಾ ಎರಡು ಕಲರು ಹೆಂಗಿತ್ತು ಅಂತ. ಸೊ ಎಸ್ ಕಲರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಸಸ್ಪೆನ್ಷನ್ ಒಂಚೂರು ಸ್ಟಿಫರ್ ಸೈಡ್ ಇರೋದ್ರಿಂದ ನಮಗೆ ಈ ರೋಡ್ಗಳಿಗೆ ಒಂಚೂರು ಕಷ್ಟ ಆಗುತ್ತೆ ಓಡಿಸೋದಕ್ಕೆ. ಸೊ ಸೀಟು ಅಷ್ಟೇ ಕಂಫರ್ಟು, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ಹ್ಯಾಂಡಲ್ ಬಾರಲ್ಲಿ ಸ್ಲೈಟಾಗಿ ಒಂಚೂರು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದು ಯೂಸ್ ಟು ಆದರೆ ಏನು ವಿಷಯ ಇರೋದಿಲ್ಲ. ನಿಮಗೆ ಲಾಂಗ್ ರೈಡ್ಸಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಆರಾಮಾಗಿ ಈ ಗೂನ್ ಕ್ಲಾಸಿಕ್ 350ನ ಚೂಸ್ ಮಾಡ್ಬೋದು. ಸೊ ಎಲ್ಲ 350ಯಲ್ಲಿ ನನ್ನ ಪ್ರಕಾರ ನಾನು ಇದಕ್ಕೆ ಹೋಗೋದು. ಯಾಕಂದರೆ ಒಳ್ಳೆ ಕಲರ್ ಸ್ಕೀಮು, ರೇಸ್ ಹ್ಯಾಂಡಲ್ ಬಾರ್ಸು, ಫುಟ್ ಪೆಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಲಾಂಗ್ ರೈಡ್ಸ್ಗೆಲ್ಲ ಇದೆ, ಚೆನ್ನಾಗಿರುತ್ತೆ. ಸೊ ನಮಗೆ ಗೂನ್ ಕ್ಲಾಸಿಕ್ 350 ಥರನೇ 650ಯಲ್ಲಿ ಶಾರ್ಟ್ ಗನ್ ಅಂತ ಇದೆ. ಸೊ ಅದು ನಮಗೆ ಸಿಮಿಲರ್ ಇದೇ ಥರ ಸೀಟಿಂಗ್ ಪೊಸಿಷನ್ ಎಲ್ಲ ಬರುತ್ತೆ. ನೋಡಿ ಇಲ್ಲೇ ಇದೆ ಟೆಸ್ಟ್ ಡ್ರೈವ್ ವೆಹಿಕಲ್ಲು. ಸೊ ಇದರಲ್ಲಿ ನಮಗೆ 650cc ಬರುತ್ತೆ. ಸೊ 350ಯಲ್ಲಿ ಗೂನ್ ಕ್ಲಾಸಿಕ್ ಅಂದರೆ 650ಯಲ್ಲಿ ನಮಗೆ ಶಾರ್ಟ್ ಗನ್ ಇದೆ. ಸೊ ಇದ್ರದ್ದು ಏನಾದರೂ ರಿವ್ಯೂ ಬೇಕಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಸ್ಕ್ರಾಮ್ 440 ರಿವ್ಯೂ ಮಾಡಿದಾಗ ಗೂನ್ ಕ್ಲಾಸಿಕ್ 350 ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಇವಾಗ ಇದ್ರ ರಿವ್ಯೂ ಬಂದಿದೆ. ನೆಕ್ಸ್ಟ್ ನನ್ನ ಪ್ರಕಾರ ಶಾರ್ಟ್ ಗನ್ 650 ಇರ್ಬೋದು. ಸೊ ಎಸ್
ಇವತ್ತಿನ ರಿವ್ಯೂ ಇಷ್ಟ ಆಗಿತ್ತು. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ರಾಯಲ್ ಎನ್ಫೀಲ್ಡ್ ಅವರ ಗೂನ್ ಕ್ಲಾಸಿಕ್ 350ದು ರಿವ್ಯೂ ಇಷ್ಟ ಆಗಿತ್ತು. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಮತ್ತು ನೆಕ್ಸ್ಟ್ ಯಾವ ಗಾಡಿನ ರಿವ್ಯೂ ಮಾಡಬೇಕಂತ ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.